ಉಸಿರು ನೀಡಿದ ತಂದೆಗೆ ಉಸಿರಾದಿ ರಾಮ ವಸುದೆಯ ಪುರಿಯಲ್ಲಿ ಅಗತ ಉಸುರುವೆಣಿಯನ್ನ ಕೈ ತುತ್ತರುಣುತ್ತಾ ಉಸಿರು ನೀಡಿದ ತಂದೆಗೆ ಉಸಿರಾದ ಮುಂದಾರವಾಗಿ ಮಧುವಾಸಿತ ಪುಣ್ಯಭೂಮಿಯಾದಂಥ ಅಯೋಧ್ಯೆಯ ಅಧಿಕಾರವೇ ತಾನೇನು ಗ್ರಹಿಸಿದಾಗ ಮತ್ತಷ್ಟು ತಂಪನ್ನು ಹೊಂದುತ್ತದೆ ಎಂಬುದಾಗಲಿ ಭಾರತ ಗ್ರಹಿಸಿದ್ರು ಹಾಗೆ ಅರ್ಥವಲ್ಲ. ಎಲ್ಲ ಅಯೋಮಯ ಯಾಕಪ್ಪ ಚಕ್ರವರ್ತಿಯಾದಂತಹ ನನಗೆ ಒಂದು ವಿಷಯವನ್ನು ಸ್ಥಾಪಿಸುವುದಕ್ಕಾಗುವುದಿಲ್ಲ ಅಂತ ಆದರೆ ಇದರ ಅರ್ಥ ಏನು? ಸ್ಥಾಪನೆಯ ವಿಷಯ ಎಲ್ಲಿ ಬಂತು? ನನ್ನನ್ನು ನಾನು ಮಾರಿಕೊಂಡ ಕಾರಣ ನನಗಾಗುವುದಿಲ್ಲ, ನನ್ನ ಮಗನಿಗೆ ಪಟ್ಟಾಗುವುದಲ್ಲ. ಯಾವಳೋ ಒಬ್ಬಳಿಗೆ ನನ್ನನ್ನು ನಾನು ಒಪ್ಪಿಸಿಕೊಂಡ ಕಾರಣ ನನ್ನ ನಡೆಯಲ್ಲಿ ನಾನು ವೈಕಲ್ಯವನ್ನು ಕಾಣುತ್ತಿದ್ದೇನೆ. ಯಾಕೆ ಈಗೆಲ್ಲ ಆಗ್ತೀರಿ? ಇಲ್ಲ ಬರ ಸ್ತ್ರೀ ವ್ಯಾಮೋಹ ಎನ್ನುವುದು ಒಬ್ಬರಿಗೆ ಬಹಳಷ್ಟು ವ್ಯಾಧಿ ರೂಪದಿಂದ ಬಾಧಿಸಿತು ಅಂತಾದರೆ ಅವರ ಜೀವನದಲ್ಲಿ ಮೊತ್ತವು ಉದ್ಧಾರವಾಗುವ ಕಾಲವೇ ಇಲ್ಲದಿದೆ. ಉಸಿರು ನೀಡಿದ ತಂದೆ ಮಗನ ಉಸಿರನ್ನೇ ತೆಗೆಯುವುದಾಗಿ ನಾವು ಆಡಿದ ಮಾತಿಗೆ ಉಸಿರಿಲ್ಲ ಅಂತ ಆದರೆ ನಾವು ಉಸಿರಾಡಿ ಪ್ರಯೋಜನ ಇಲ್ಲ ಮಗ. ನೀವು ಹೊಂದಬೇಕಾದದ್ದನ್ನು ಹೊಂದಬೇಕು ಅಂತ ಇದ್ರೆ ನನ್ನನ್ನು ಕೈಕಾಲು ಕಟ್ಟಿ ಶರವನ್ನು ಹಾಕಪ್ಪ. ನೀನು ಹೊಂದಬೇಕಾದದ್ದನ್ನು ಪಡೆಯುವಲ್ಲಿ ನಾನು ಅಂತರಾಯ ತಂದೊಡ್ಡಿದ್ದೆನಲ್ಲ. ಅಪಾದಂಡಧರನಾಗಿ ಲೋಕವನ್ನೇ ಪಾಲಿಸಿದವರು, ನ್ಯಾಯ ವಿವೇಚನೆಯನ್ನು ಸಮರ್ಥವಾಗಿ ವಿಚಕ್ಷಣರಾಗಿ ಮಾಡಿದವಂತ ಅಂತಹ ನೀವೇ ಸಾರ್ವಭೌಮರಾಗಿ ವಿರಾಜಿತರಾಗಿರುತ್ತ ಭಾರತದ ಯೋಗಕ್ಷೇಮ ನೋಡಿಕೊಳ್ಳಬೇಕು. ನಿಮ್ಮ ಮಾತಿಗೇರಿಸುವುದಕ್ಕಾದರೂ ನಾನು ಹೋಗಬಹುದು. ಅದಕ್ಕಿಷ್ಟು ದುಃಖಿಸುವುದು ಯಾಕೆ? ಚಿಕ್ಕಮ್ಮ ಕೇಳಿದರೆ ಕೆಡುತ್ತಾಗುವುದಿಲ್ಲ ಎಂಬ ಅಚಲ ವಿಶ್ವಾಸದಿಂದ ಹೊರಟಿದ್ದೇನೆ. ಆಶೀರ್ವಾದ ಮಾಡಿ ನಾನು ನಿಮ್ಮ ಜೊತೆಯಲ್ಲಿ ಬರ್ತೀನಿ ಮಗ. ಕಾಡಿಗೆ ಹೋಗುವ ನಿನಗೂ ನನಗೂ ಒಟ್ಟಿಗೆ ನೀವ್ಯಾಕಪ್ಪ ಕಾಡಿಗೆ ಬರ್ತೇನೆ ಮಗ. ಇಲ್ಲಿದ್ರು ಒಂದು ಸುಖದ ನೆಮ್ಮದಿ ನನಗೆ ಸಿಗ್ಲಿಕ್ಕಿಲ್ಲ. ಭರತಕುಮಾರ ಗುಣದಲ್ಲಿ ಯಾವ ದೋಷವನ್ನು ಹೊಂದಿದ್ದಾನೆ ಮಾತ್ರ ಅನ್ಯೋನ್ಯವಾದ ದಾಂಪತ್ಯ ಹೇಗಿರಬೇಕು ಎಂಬುದಕ್ಕೆ ಸಾಕೇತವಾಸಿಗಳಿಗೆ ನಿದರ್ಶನವೇ ದಶರಥ ಭೂಪತಿ ಮತ್ತು ಕೈಕಾದೇವಿಯ ದಾಂಪತ್ಯ. ಅಯ್ಯೋ ನನಗೆ ವನವಾಸವಾಗುತ್ತದೆ ಎಂಬ ವಿಷಮತೆ ಅದನ್ನೇ ನೀವು ಹೀಗೆ ಹೇಳ್ತಾ ಇದ್ದೀರಿ. ಸಲ್ಲದ ಸತಿಪತಿರು ನೀವು ಅನ್ಯೋನ್ಯರಾಗಿ ಪುತ್ರನಾದ ಭರತನ ಆಳ್ವಿಕೆಯಲ್ಲಿ ಸಮೃದ್ಧಿಯನ್ನು ಹುಡುಕ್ತಾ ಇರುವಾಗ ನಾವು ವನವಾಸ ಮುಗಿಸಿ ಬರ್ತೇನೆ ಅನ್ನುತ್ತಿದ್ದೆಯಪ್ಪ. ಏನಪ್ಪ 4 ಮಂದಿ ಮಕ್ಕಳ ತಂದೆಯಾದರೂ ಈ ಕಾಲಕ್ಕೆ ನನ್ನ ಜೊತೆಯಲ್ಲಿ ಯಾರೊಬ್ಬರೂ ಇಲ್ಲದಾಗ್ತಾರೆ. ಅಕ್ಕಪ್ಪ ಹಾಗೆ ಭರತ ಬರ್ತಾನಲ್ಲ, ಯಾವುದೋ ಒಂದು ವೃದ್ಧವಚನ ಕೈ ಬೀಸಿ ಕರೆಯುತ್ತಾ ಉಂಟು. ಕಾಲ ತಪ್ಪವಾಗಿದೆ ತಲೆನಾಕು ಅಂತ ಹೇಳಿದ ಹಾಗೆ ಅಸೀತಾ ಉಂಟು. ಯಾರು ಇದ್ದರು ಏನು ಮಾತು ಇಲ್ಲ ಮಗ. ಅದನ್ನು ಕೇಳಬೇಡ ನೀನು. ಅವು ಬೇಡ ಅಂದರೆ ಕೇಳುವುದಿಲ್ಲ. ನನ್ನ ಒಂದು ಮಾತು ಈಡೇರಿಸ್ತೀಯೇನೋ ನೀನು. ಅದಕ್ಕಾಗಿ ಹೊರತು ನಿಂತದ್ದಲ್ಲ. ನಿಂದೇನು ಉಪವಾಸ ಇದೆಯಲ್ಲ ನೀನು. ಗುರುಗಳು ಹಾಗೆ ಉಪದೇಶಿಸಿದರು, ಪೀಠೆಯನ್ನು ಮೊದಲು ಉಪವಾಸ ವ್ರತ ಆಚರಿಸಬೇಕು. ನಾನು ಏನು ತೆಕ್ಕೊಳ್ಳಿಲ್ಲ ಮಗ. ನೀಯಾಕೊಂಡಿಲ್ಲ. ಪ್ರಾಣ ಸ್ವರೂಪನಾದ ನೀನು ಹಸಿದಿರುವಾಗ ನನಗೆ ಯಾಕೋ ಈ ಮರಳು ದೇಹಕ್ಕೆ ಆಹಾರ. ವೃದ್ಧಾವಸ್ಥೆಯಲ್ಲಿರುವ ನೀವು ಉನ್ನದೇ ಪುಣ್ಯದೇ ಇದ್ದರೆ ದೇಹದ ಆರೋಗ್ಯದ ಅವಸ್ಥೆಯನ್ನಾಗಬೇಕು. ಅದಕ್ಕೆ ಹಾಗೆಲ್ಲಿ ಕೊಡೋದು. ನಾ ಪರಿಚಾರಕರಲ್ಲಿ ಹೇಳಿ ಹಾಲನ್ನು ತರಿಸುವ ತರಿಸು ಊಟ ಮಾಡಬೇಕು. ಒಂದು ಪುಟ್ಟಿ ನಿನ್ನ ಕೈಯಲ್ಲಿ ನನಗೆ ಕೊಡು, ಇನ್ನೊಂದು ಪುಟ್ಟಿ ನನ್ನ ಕೈ ನಿನಗೆ ಕೊಡ್ತೇನೆ ಮಗ. ಈ ರಾತ್ರಿ ಇಲ್ಲೇ ಇದ್ದು ನಾಳೆ ಪ್ರಾತಃ ಕಾಲಕ್ಕೆ ಹೋಗಲೇಬೇಕು ಅಂತ ಇದ್ರೆ
ಹೋಗು ಮಗ, ಇನ್ನು ಒಳ್ಳೆದಾಗ್ಲಿ. ಆದ್ರೆ ಇವತ್ತು ಮಾತ್ರ ನನ್ನ ಜೊತೆಯಲ್ಲಿ ನೀನು ನಿಲ್ಬೇಕು. ಹೆಸರ ಮಾಡಬಾರ್ದು. ಒಂದು ಮಾತನ್ನು ನಾನು ಈಡೇರಿಸದಿದ್ದರೆ ಮಂಡಿಸ್ತೇನೆ. ಯಾಕೆ ಮಗ ಆಗುದಿಲ್ಲ? ಇದಲ್ಲ, ಸಾಮ್ರಾಜ್ಯವನ್ನೇ ತನ್ನ ಮಗನಾದ ಭರತನಿಗೆ ಅಮ್ಮ ಕೇಳಿ ಪಡೆದ ಮೇಲೆ ಇಲ್ಲಿನ ಅಗುಳಗಳು ಅವನಿಗೆ ಸೇರಿದ್ದಲ್ಲೋ. ಅವಳಲ್ಲಿ ಕೇಳದೆ ನಾನು ಕೈಕಾ ನೀ ಕೇಳಿದ್ದ ಸಾಮ್ರಾಜ್ಯದ ಅನ್ನದ ಬಗ್ಗೆ ಮಗ ಹೇಳ್ತಾನೆ ಕೇಳು. ಅವನಿಗೆ ಅರ್ಥ ಆಗಿದೆ, ಈ ಹಳೆ ತಲೆಗೆ ಇನ್ನೂ ಅರ್ಥ ಆಗಲಿಲ್ಲ ಅಂತ ಕಾಣ್ತದೆ. ಅಪ್ಪ, ನೀವು ವಿಚಾರಿಸಬೇಕು ಅಂತ ಹಾಡಿದ್ದಾಳೆ. ಅಧಿಪತಿಯಾದವನ ಅನುಮತಿ ಇಲ್ಲದೆ ಅಧೀನನಾದವನು ಏನನ್ನು ಸ್ವೀಕರಿಸಕೂಡದು, ಅದಲ್ಲೇ ಶಿಷ್ಟಾಚಾರ. ಅದಲ್ಲದೆ ಇನ್ನೊಂದು ನಿರ್ಣಯ ಯೋಚಿಸಿರುವುದು. ಹೇಗೆ? ಪಿತೃವಚನ ಪರಿಪಾಲನೆ ಧರ್ಮ ಅಂತ ಈ ಕ್ಷಣದಲ್ಲಿ ಹೊರಟು ನಿಂತಿದ್ದೆ. ನೀವು ಹೇಳಿದ್ದಕ್ಕೆ ಉಣ್ಣುವುದಕ್ಕೆ ಉಳಿದಿರಿ. ಉಂಡ ಮೇಲೆ ನಮಗೆ ಕಾಡಿಗೆ ಹೋಗುವುದು ಬೇಡ ಅಂತ ಕಂಡುಬಿಟ್ರೆ, ಈಗ ಧರ್ಮ ಅಂತ ಕಂಡದ್ದು ಮತ್ತೆ ಧರ್ಮ ಅಲ್ಲ ಅಂತ ಕಂಡ್ರೆ ಅದಕ್ಕೆ ತಿಳಿದವರು ಹೇಳಿದ್ರು, ಧರ್ಮ ಯಾವುದು ನಿರ್ಣಯ ಆದಾಗ ಆಚರಿಸಿಬಿಡು, ತಡ ಮಾಡಬೇಡ. ನೀವು ಅನುಮತಿ ಕೊಟ್ಟರೆ ಈಗಿನ ಹೊರಟು ಬಿಡ್ತೇನೆ. ಪುರದ ಪುಣ್ಯವೇ ಹೊರಟು ನಿಂತಿದೆ ಗುರುಗಳೇ. ಅಯ್ಯೋ, ಮತ್ತೆ ಅವ್ರು ಯಾರು? ಅಪ್ಪ, ನೀವು ಏನಾಗಿದೆ? ತಡೀರಿ. ಹೋದವಂತೆ ತಡೀರಿ. ಯಾವ ತಡೆಯನ್ನು ಮಾಡಿಲ್ಲ. ಅವರು ಅನುಮತಿಸಬೇಕಾದ್ರೆ ಲಕ್ಷ್ಮಣ ನೀನು ಬಾ. ಸಾಂಕೇತ ಸಾಮ್ರಾಜ್ಯ ಯಾರಿಗೆ ಗೊತ್ತಲ್ಲ? ನನ್ನ ಅಪ್ಪ ಸತ್ಯ ಸಾಮ್ರಾಜ್ಯಕ್ಕೆ ಅಧಿಪತಿಯಾದ ಪೀಠಾರೂಢರಾಗಿ ಅದಕ್ಕಾಗಿ ಪ್ರಾಣವನ್ನಾದರೂ ಬಿಟ್ಟೇವೆ. ಮತ್ತು 14 ವರ್ಷಗಳ ವನವಾಸ. ನಿಮ್ಮ ಮಾತನ್ನು ಸತ್ಯವಾಗಿಸಬೇಕು. ವನವಾಸಿಯಾಗುವುದಕ್ಕೆ ನಿರ್ವಿಘ್ನವಾಗಿ ಆ ಅವಧಿಯನ್ನು ಪೂರೈಸಿ ಭಗವಂತನಿಗೆ ಹೊರಡಲಾಗುವುದು. ಚಿಕ್ಕವನ್ನು ನಿರೀಕ್ಷಿಸಿಕೊಳ್ಳಿ. ಏನು ಮುಗಿಬೇಕು? ವಿಶ್ವಾಸ ಇಲ್ಲದೆ ಹೋಗ್ತದೆ. ಹಾಗೆಲ್ಲ ಹೇಳಿದ್ರೆ ನಮಗೆ ಮನಸ್ಸಿಗೆ ನೋವು. ನಮ್ಮ ಕಾಡಿಗೆ ಹೋಗುವಂತೆ ಸೇರಿ ಆಗ್ತಿತ್ತಲ್ಲ. ಅಪ್ಪನ ಹೊರಗಡೆಗಳಿಂದ ಮಾತಾಡಿ ಯಾಕೆ ನಿನ್ನ ಬಗ್ಗೆ ನನಗೆ ವಿಶ್ವಾಸ ಇದೆ, ಆದರೆ ಅವಳ ಬಗ್ಗೆ ವಿಮರ್ಶಿಸುವುದಲ್ಲ, ಅಂತರ್ಗತ ಭಾವವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದು. ಅಪ್ಪನ ಸಂದರ್ಭವನ್ನು ಮಾತಾಡಿ ವನವಾಸದ ಶಿಕ್ಷೆ ಕೊಟ್ಟು ನೀನು ನಮಗಾಗಿ ಕಳಿಸಿ ಹೇಳಿದ್ದು. ಹೆಚ್ಚು ಹೊರಟು ಬಿಡಿ. ಹಳವಿಗೆ ವಸನ ಬೇಕೆ ಬಂಗಾರ ಕೆತ್ತಿಗೆ ಬಹುದು ಉಡುತ್ತಲಿ ನಾನು ನಡೆಯ ಹೋಗಿ ನೀವು ಮಾಡದೆ ಯಾ ಇಲ್ಲಪ್ಪ, ಇಲ್ಲ. ವನವಾಸಕ್ಕೆ ಹೋಗೋದು ಬೇಡ. ಹೋಗುದು ಬೇಡ ಅಂತಲ್ಲ, ಹೀಗೆ ಹೋಗುವುದು ಬೇಡ ಅಂತ. ಹೀಗೆ ರಾಜಪೋಷಾಕವನ್ನು ಧರಿಸಿದ್ಯಾ, ಮೈ ತುಂಬ ಇಷ್ಟೊಂದು ಆಗಲ್ಲ. ಈ ಅವಸರವನ್ನು ನೀವು ಹುಟ್ಟಿಕೊಂಡು ತಪ್ಪಿಕೊಂಡು ನೀ ಕಾಡಿಗೆ ಹೋದ್ರೆ ನಿನಗೆ ಕಷ್ಟವಾಗಿಕೊಂಡು ಬಂದೆ. ನನಗೆ ಅಮ್ಮನ ಅಭಿಮತವನ್ನು ಅನುಸರಿಸುವುದೇ ಇಷ್ಟ ಆಗುವುದು ಇದಲ್ಲ. ನನ್ನನ್ನೊಬ್ಬ ಋಷಿಯಂತೆ ತಿಳಿಯುವುದಕ್ಕೆ ಯಾವ ಆಕ್ಷೇಪವೂ ಇಲ್ಲ. ಸರಿಯಪ್ಪ, ಅವನಿಗೆ ಮಣ್ಣು ಕೊಟ್ಟಿದೆ ಆದರೆ ಮೈ ಮೇಲೆ ಆಭರಣಗಳನ್ನು ಬಳಸಬೇಕು ಅಂತ ಈ ಶುಭ ಸಮಯಗಳನ್ನು ನಾವು ಬಿಡಬೇಕು ಅಂತ ಇಂಥ ಒಂದು ಬಗ್ಗೆ ನಾನು ಕೊಡ್ತೇನೆ ಮತ್ತೆ. ಲಕ್ಷ್ಮಣ ಸಿಕ್ಕಿದ್ದನ್ನು ಮಾತೃ ಪ್ರಸಾದ ಅಂತ ಹೊರಟಿದ್ದು ಹೊರಡುವ ಕಾಲದಲ್ಲಿ ಭಾರ ಕಳಿಸುವುದಕ್ಕೆ ಅದು ಕೂಡ ಇದನ್ನೆಲ್ಲ ಬಿಡಿಸಿ ಅದನ್ನು ಕೊಂಡು ಏ ಮರಳಿ, ಏ ನೀನೆ ಸ್ವಲ್ಪ ನಿಲ್ಲೆ, ಬನ್ನಿ ಬನ್ನಿ. ಏನೇ ಮೈ ತುಂಬ ಇಷ್ಟೊಂದು ಆಭರಣ ಮತ್ತು ಸೀರೆ ಉಟ್ಕೊಂಡು ಗಂಡನ ಹಿಂದೆ ಹೋಗ್ತಾ ಇದ್ದೇನ? ಏನು ನಿನಗೇನು ಪ್ರತ್ಯೇಕವಾಗಿ ಹೇಳಬೇಕು? ಕಲ್ಚರ್ ಬಿಡಿಸಿ ಮಾನವೀಯ ಮಾನವೀಯ
ಮಾಡಿದ ಕಾರ್ಯವನ್ನು ನಿರ್ವಹಿಸಿದ್ದೇನೆ ಎಂದು ಹಾಗೆ ಭಾವಿಸಿಕೊಂಡೆಯ ಯಾರ ಆಭರಣವನ್ನು ಕಳಚುವುದಕ್ಕೆ ಮನ ಮಾಡಿದೆ? ಯಾರನ್ನು ಬಗೆದವಳನ್ನು ಜಗತ್ತ ನಂದನೆ ಎಂಬುದಾಗಿ ಬಗೆದುಕೊಂಡೆಯ? ಭೂಮಿಯಿಂದ ಉದಿಸಿ ಬಂದವಳು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಳು. ಲಕ್ಷ್ಮಿಯ ವಿಗ್ರಹದಿಂದ ಆಭರಣವನ್ನು ಕಳಚುವುದಕ್ಕೆ ಮನ ಮಾಡಿದ. ಈಗ ನಾನು ಭಾಷಿದ್ದೇನೆ. ಸೀತೆಯ ಸಾಕ್ಯದಕ್ಕೆ ಸಾಮ್ರಾಜ್ಞಿ ಯಾವ ಶಾಂತ ಶರದಿಯ ಒಮ್ಮಿಂದೊಮ್ಮೆಗೆ ವಧವಾಗಿ ಅಂತ ಉಳಿದಿದ್ದೀವಿ. ನನ್ನ ಮೇಲಿನ ಅಮಿತ ಮಮತೆ ಅಂತ ನಾನು ಬಂದೆ. ಆದರೆ ನನ್ನ ಧರ್ಮಕರ್ಮ ನಾನು ಅಂತರಾಯ ಪಡಿಸುವುದಿಲ್ಲ ಎಂದು ವಿಶ್ವಾಸವಿದೆ. ಆಶೀರ್ವದಿಸಿದೆ. ಅವಳಿಗೆ ಅಧರ್ಮ ಧರ್ಮಗಳ ಮೇಲೆ ಮಾತ್ರ ಸಿಕ್ಕುವುದು. ಅವಳು ಅನುಸರಿಸುವುದಕ್ಕೆ ಅವಳು ಕೇಳುವುದು. ಅವಳು ಕಲಿಸುವುದಕ್ಕೆ ಇಸುವುದಿಲ್ಲ. ಅದು ಜನಕ ಮಹಾರಾಜನ ಪಾಲಿತ ಪುತ್ರಿಯಾಗಿ ಬೆಳೆದವಳು ನಾನು. ಪ್ರತಿ ದಿನವೂ ಕಟ್ಟೆ ಪೀತಾಂಬರ ಹೊನ್ನಾಭರಣಗಳಿಂದ ನನ್ನನ್ನು ಶೃಂಗರಿಸಿ ಆ ಚಂದವನ್ನ ಕಾಣುತ್ತಾ ಆನಂದ ಪಡುತ್ತಿದ್ದನು ನನ್ನ. ಈ ಹೊತ್ತಿಗೆ ನಾಡು ಮಡಿಯನ್ನು ಉಡುವುದಕ್ಕೆ ಕೊಟ್ಟಿದ್ದೀನಿ. ಇದನ್ನು ಹೇಳುವುದು ಅನ್ಯತಾ ಭಾವಿಸಬೇಕು. ಪ್ರತಿದಿನವೂ 24 ಮೊಳದ ಪಟ್ಟೆ ಸೀರೆಯನ್ನೇ ಉಟ್ಟ ಅಭ್ಯಾಸ. ನಾರು ಮಡಿಯನ್ನು ಹುಟ್ಟು ತಿಳಿದಿಲ್ಲ. ಆದ್ರೆ ಕಲಿತುಕೊಳ್ತೇನೆ, ನನ್ನವರನ್ನು ಅನುಸರಿಸ್ತೇನೆ. ನೀವೇ ತಾಯಿಯ ಸ್ಥಾನದಲ್ಲಿ ಕುರಿತು ಹೇಳಿಕೊಡ್ತೇನೆ. ನಾನು ನಿನಗೆ ಸೀರೆ ಉಡಿಸಲಿಲ್ಲ. ನಾನು ನಿನಗೆ ಸೀರೆ ಉಡಿದ ಹೇಗೆ ಹೇಳಬೇಕಂದ್ರೆ ಸಾಕೇತಿನ ಸಾಮ್ರಾಜ್ಞಿ ನಾನು ನಿನಗೆ ಸೀರೆ ಉಡಿಸಿದಂತೆ ಏನು ಸಂಗತಿ ಏನು ಮಾತಾಡ್ಕೊಂಡು ಸ್ವಲ್ಪ ಹೇಳೋಳಿದೆ. ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಬುದ್ಧಿ ಬೆಳೆಯಬೇಕು ಅವನಿಗೆ. ಹೇಳು ಸ್ವಲ್ಪ ಹೇಳು. ಹೆಂಡತಿಗೆಲ್ಲ ಅಷ್ಟು ಸಲಿಗೆ ಕೊಡಬಾರ್ದು. ಪಾಠಶಾಲೆ ಇಲ್ಲ. ಅನುಭವಕ್ಕಿರ್ತಕ್ಕಂಥ ಪಾಠವನ್ನು ಗುರುವ ಬಗ್ಗೆ ನಾನು ಹೇಳಿಕೊಡ್ತೇನೆ. ನೀನು ಓದಿದೆ ನಾನು ಎಲ್ಲಿ ಹೋಗಿದ್ದೆ? ಇಲ್ಲೇ ಹೋಗಿ ಬರ್ತೇವೆ. ಆಶೀರ್ವಾದ ಮಂದಿರದಿ ಮಲಗಿರಲು ಹಿಂದೆ ಕಾಣದ ದುಷ್ಟ ಕನಸಿನ ಹಂದರಗಿ ಭಯ ಭಯ ಭಯಗೊಳ್ಳುತ್ತಾ ಕಣ್ಣು ಕಂಡ ಸ್ವಪ್ನಮಾಲಿ ಎಲ್ಲ ಮನದಿ ದುಗುಡಲಿಯೇ ಕಣ್ಣು ಕಂಡ ಸ್ವಪ್ನಮಾಲಿ ಎಲ್ಲ ಮನದಿ ದುಗುಡಲಿಯೇ ಹುಣ್ಣಿಮೆಯಲ್ಲಿ ಅಗ್ನಿ ಜ್ವಾಲೆಯೇ ಕೆನ್ನಿಗಾಯ್ತು ಶ್ವೇತ ಹುಣ್ಣಿಮೆಯಲ್ಲಿ ಅಗ್ನಿ ಜ್ವಾಲೆಯೇ ಕೆನ್ನಿಗಾಯ್ತು ಶ್ವೇತ
ಕರಿಮಣಿಯಲ್ಲಿ ಶೋಕವಿನ್ನರುವ ತರುಣದೂತ ಹೊರಗೆ ಬಂದು ಕರಿಮಣಿಯಲ್ಲಿ ಶೋಕವಿನ್ನರುವ ಕಣ್ಣು ಅರಮನೆಯಲ್ಲಿ ನನ್ನ ಅಂತಃಪುರದಲ್ಲಿ ಹಾಯಾಗಿ ಪವಡಿಸಿದ್ದವ ಈ ಭರತ ನಿದ್ರಾವನಿತೆಯ ಸೆರಗಿನಲ್ಲಿ ನಾ ಬಂದಿಯಾಗಿರುವ ಕಾಲಕ್ಕೆ ನಾಲ್ಕನೇ ಜಾಮದಲ್ಲಿ ಬಿದ್ದಂತ ಕನಸಿನ ಪರಿಣಾಮವಾಗಿ ಒದಗಿದಂತ ಮಂಚದಿಂದ ತಪ್ಪನೆ ಕೆಳಗೆ ಬಿದ್ದೆ. ಕನಸಿನಲ್ಲಿ ನಾ ಕಂಡಂತ ದೃಶ್ಯವನ್ನು ಎಣಿಸುವಾಗ ಭಯ ದೇಹ ನಡುಕ. ಪೌರ್ಣಮಿಯ ದಿನದಂದು ಬಾನಂಗಳದಲ್ಲಿ ಕಂಗೊಳಿಸಿ ತಂಪಾದ ಕಿರಣವನ್ನು ಸೂಸಬೇಕಾದಂತಹ ಶಶಿಯು ಇಂದಿನ ದಿನ ದಗದಗನೆ ಉರಿಯುತ್ತಿರುವಂತಹ ಅಗ್ನಿಯ ಜ್ವಾಲೆಯನ್ನೇ ಹೊರಸೂಚಿದ ಹಾಗೆ ಶೃಂಗಾರ ಭರಿತರಾಗಿ ಶೋಭಿಸಬೇಕಾದಂತಹ ರಾಜಮಾತೆಯವರು ಅದನ್ನೆಲ್ಲವನ್ನು ಕಳೆಸಿ ಶ್ವೇತವಚನ ಧಾರಿಯಾಗಿ ನಿಮ್ಮ ಎದುರಿಗೆ ನಿಂತಹ ದೃಶ್ಯವನ್ನು ನಾ ಕಂಡೆನಲ್ಲ. ನನ್ನ ಅಪ್ಪ ದೇವತೆಗಳಿಗೆ ಸಹಾಯವನ್ನು ಮಾಡುವುದಕ್ಕೆ ಮೊದಲೊಮ್ಮೆ ಸ್ವರ್ಗಕ್ಕೆ ಹೋಗಿದ್ರು. ಅದೇ ನನ್ನಪ್ಪ ಇಂದಿನ ದಿನ ನಾಲ್ಕು ಸೇರಿ ನಾಟಕ ಕಥವನ್ನು ತಟ್ಟಿ 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 ಕಥವನ್ನು ಧರಿಸಿ ಒಳ ಹೊಕ್ಕಂತಹ ದೃಶ್ಯವನ್ನು ನಾವು ಕಂಡೆನಲ್ಲ. ನಮ್ಮ ವಂಶದ ಮೂಲ ಪುರುಷ ಭಗವಾನ್ ಭಾಸ್ಕರ ಬಾಲಂಗಳದಲ್ಲಿ ಕಂಗೊಳಿಸಿ ಪ್ರಪಂಚಕ್ಕೆ ಬೆಳಕನ್ನು ನೀಡಬೇಕಾದಂತ ಆತ ಅನಿರೀಕ್ಷಿತವ ಎಂಬಂತೆ ಚಂದನೆ ಚಾರಿ ಪಶ್ಚಿಮಾಮದಲ್ಲಿ ಮುಳುಗಿದಂತಹ ದೃಶ್ಯವನ್ನು ಕಂಡೆನಲ್ಲ. ದೇವರನ್ನು ಕಾಣಬೇಕು ಅಂತ ಇದ್ರೆ ಎಲ್ಲರೂ ದೇವಾಲಯಕ್ಕೆ ಹೋಗುವುದು ಸಂಪ್ರದಾಯ. ಆದ್ರೆ ಇಲ್ಲಿ ಹಾಗಲ್ಲ. ನಮ್ಮ ನಾಡಿನ ನಾಗರಿಕರು ಎಲ್ಲರೂ ಒಟ್ಟಾಗಿ ಮೆರವಣಿಗೆಯಾಗಿ ಅಲ್ಲಿ ಮಸಣದ ಕಡೆ ಸಾಗುತ್ತಿರುವ ದೃಶ್ಯ ಯಾಕೆ ಅಂತ ನೋಡಿದ್ರೆ ಕೆಂಪು ದಾಸವಾಳದ ಹೂವಿನ ಹಾರವನ್ನು ಧರಿಸಿದಂತಹ ವ್ಯಕ್ತಿಯೊಬ್ಬ ಕತ್ತೆಯ ಮೇಲೆ ಕುಳಿತು ಬೀದಿನಿಂದ ಹೋಗುತ್ತಿರುವ ದೃಶ್ಯವನ್ನು ನಾವು ಕಂಡೆನಲ್ಲ. ಮತಿವೃತ ಹೆಣ್ಣಿಗೆ ಮಾಂಗಲ್ಯ ಎನ್ನುವುದು ಭೂಷಣ. ಅಂತಹ ಮಾಂಗಲ್ಯವೇ ಹರಿದು ಅದಕ್ಕೆ ಜೋಡಿಸಲ್ಪಟ್ಟಂತಹ ಕರಿಯ ಮಣಿಗಳು ಶೋಕ ಬಿಂದುವಾಗಿ ಜರಿದುರುಳಿದಂತಹ ದೃಶ್ಯವನ್ನು ಕಂಡೆನಲ್ಲ. ನಾಲ್ಕನೇ ಜಾವದಲ್ಲಿ ಬಿದ್ದ ಕನಸು ಸುಳ್ಳಾಗುವುದಿಲ್ಲ ಅಂತ ನಮ್ಮ ಹಿರಿಯರಾಡಿದ ಮಾತು. ಹಾಗಿದ್ರೆ ನಮ್ಮ ಚೈತ್ಯದಲ್ಲಿ ಏನು ಆಗಲಿಲ್ಲ. ಹಾಗಿದ್ರೆ ನಮ್ಮ ಸಾಕೇತದಲ್ಲಿ ಇಲ್ಲ. ಅಲ್ಲಿ ನಮ್ಮ ಕುಲಗುರುಗಳು ವಸಿಷ್ಠರಿದ್ದಾರೆ, ಸಮರ್ಥರೆನಿಸಿದಂತಹ ಮಂತ್ರಿಗಮಾಂಡರಿದ್ದಾರೆ, ಹೆಜ್ಜೆಗೆ ನನ್ನನ್ನು ಶ್ರೀರಾಮಚಂದ್ರರಿದ್ದಾರೆ. ಹಾಗಿದ್ರೆ ಅಲ್ಲಿಯೂ ಏನು ಆಗಿರ್ಲಿಕ್ಕಿಲ್ಲ. ಕೇವಲ ಕನಸು ಅಷ್ಟೇ. ಇಲ್ಲ, ಏನೋ ಮನಸ್ಸಿನಲ್ಲಿ ಒಂದು ರೀತಿಯ ತಳಮಳ ಏನು ಅಂತ ಯೋಚಿಸುತ್ತಾ ಇದ್ದಂತೆ ನಮ್ಮ ವಂಶದ ಮೂಲ ಪುರುಷ ಮೇಲೆ ಇರುವಂತಹ ಸಮಯ ಒದಗಿತ್ತಲ್ಲ, ಮಲಗಿರುವಂತಹ ತಮ್ಮನಾದಂತಹ ಶತ್ರುಗಳನ್ನು ಎಬ್ಬಿಸಿ ವಿಚಾರವನ್ನು ತಿಳಿಸಬೇಕು. ನಡೀತದೆ. ಅಮ್ಮ
ತಿಳಿದೆ. ನಮ್ಮ ಸಾಕೇತದಿಂದ ನಮ್ಮ ಕುಲಗುರುಗಳು 5 ಮಂದಿ ಆಳುಗಳನ್ನು ನಮ್ಮಲ್ಲಿಗೆ ಕಳುಹಿಸಿಕೊಟ್ಟಿದ್ದಾರೆ. ಏನಂತ ಕೇಳಿದಾಗ ಮೌನವನ್ನು ತಡೆದರು. ಉತ್ತರವು ಎಂಬಂತೆ ಒಂದು ಲೇಖನವನ್ನು ಕೈಗಿತ್ತು. ಅದನ್ನು ಬಿಡಿಸಿ ನೋಡಿದಾಗ ಅತಿ ಶೀಘ್ರದಲ್ಲಿ ಭರತ ಶತ್ರುಘ್ನನು ಅಯೋಧ್ಯೆಯನ್ನು ಸೇರಿಕೊಳ್ಳತಕ್ಕದ್ದು ಹೀಗೆ ಬರ್ತಿತ್ತು. ಈಗ ನನಗೊಂದು ಕುತೂಹಲ, ಯಾಕಿರ್ಬೋದು ಕೌದಲಮ್ಮನು ಕಾಣುವ ಒಂದು ತೈಗನು ಗುರುವನು ನಿನ್ನನ್ನು ಕರೆದೊಯ್ಯಲು ಬಂದಾಗ ನಿನ್ನ ಜೊತೆಗೆ ನಾನು ಬಂದವ. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಾವಿಲ್ಲೇ ಉಳಿದವರು. ಆದ್ರೆ ಏನು ಮಾಡೋಣ ಹೇಳು, ಈ ಕಾಲಕ್ಕಾಗುವಾಗ ತಂದೆಗೆ ಮಕ್ಕಳನ್ನು ನೋಡಬೇಕು ಎನ್ನುವಂತಹ ಬಯಕೆ ಅಧಿಕವಾಗಿದೆ. ಈ ವಿಚಾರವನ್ನು ಅರಿತಂತಹ ಗುರುಗಳು ಓಲೆಯನ್ನು ಬರೆದು ಕಳುಹಿಸಿದ್ದಾರೆ. ನಮ್ಮ ಅರ್ಚೆಯನ್ನ ತಂದೆಯನ್ನು ಕಾಣಬೇಕು ಎನ್ನುವಂತಹ ಬಯಕೆ ಅಧಿಕವಾಗಿದೆ. ಆದಷ್ಟು ಬೇಗ ವಿಶ್ರಮ ವಿರಸೆ ಮನಮಾಡಿ ವಿಶ್ರಮ ನೇರವಾಗಿ ಮಣಿರಥವನ್ನು ಏರಿ ನಾವು ಬಂದು ಸೇರಿದಂತಹ ಸ್ಥಳ ಯಾವುದು? ಅಯೋಧ್ಯೆಯ ಮಹಾದ್ವಾರ. ಇನ್ನೇನು ಪುರ ಪ್ರವೇಶ ಮಾಡಬೇಕೆನ್ನುವಷ್ಟರಲ್ಲಿ ಗುರುಗಳು ಕಳುಹಿಸಿದಂತಹ ಆಳು ಬಂದು ಆಡಿದಂತಹ ಮಾತು, ಪುರ ಪ್ರವೇಶ ಮಾಡುವುದಕ್ಕಾಗುವುದಿಲ್ಲ, ಮಾಡಬೇಕು ಅಂತ ಇದ್ರೆ ಒಂದು ಒಳ್ಳೆಯ ಮುಹೂರ್ತ ಹಾಕಬೇಕು. ಅದು ಸನ್ನಿಹಿತ ಆಗುವಲ್ಲಿವರೆಗೆ ಮಕ್ಕಳು ಅಲ್ಲಿ ವಿಶ್ರಾಂತಿಯನ್ನು ಪಡೆಯಿರಿ. ಜೊತೆಗೊಂದು ಸೂಚನೆಯನ್ನು ಮಾಡಿದ್ದಾರೆ. ಇಲ್ಲಿ ಹತ್ತಿರದಲ್ಲಿ ಒಂದು ಪ್ರತಿಮಾಗ್ರಹ ಅಂತ ಉಂಟಂತೆ, ಅಲ್ಲಿ ನಮ್ಮ ಹಿರಿಯರ ವಿಗ್ರಹಗಳನ್ನೆಲ್ಲ ಇರಿಸಿದ್ದಾರಂತೆ. ನಾವಲ್ಲಿಗೆ ಹೋಗಿ ಆ ವಿಗ್ರಹಗಳನ್ನು ಕಂಡು ಹಿರಿಯರು ಮಾಡಿದಂತಹ ಸಾಧನೆಯನ್ನು ಮತ್ತೊಮ್ಮೆ ನಮ್ಮ ಬದುಕಿನಲ್ಲಿ ಮೆಲುಕು ಹಾಕುವುದಕ್ಕೆ ಮೂಲ ಸಾಧನವಾಗಿತ್ತು ಎಂಬುದಾಗಿ ಸೂಚಿಸಿದ್ದಾರೆ. ಒಂದು ರೀತಿಯಲ್ಲಿ ಒಳ್ಳೆಯದಾಯಿತು. ಕೇಕಳದಲ್ಲಿ ನಾ ಕಂಡ ಕನಸು, ಆಮೇಲೆ ದಾರಿಯಲ್ಲಿ ಬರುವಾಗ ಕಂಡ ಅಪಶಕುನ, ಇದನ್ನೆಲ್ಲವನ್ನು ಎಣಿಸಿ ಏನೋ ಮನಸ್ಸಿನಲ್ಲಿ ಒಂದು ತೆರನಾದ ಬೇಸರ, ಆ ಬೇಸರವನ್ನು ದೂರ ಮಾಡಬೇಕಿದ್ರೆ ಇದೊಂದು ದಾರಿ ಅಂತಾದ್ರೆ ನಾವು ನಮ್ಮ ನಗು ಮುಖದಿಂದ ನಮ್ಮ ಅಪ್ಪನ ಬಳಿಗೆ ಹೋದ್ರೆ ಅಪ್ಪನಿಗೆ ಎಷ್ಟು ಸಂತೋಷ ಅಲ್ಲ. ಸಮ